ಇಂತಹ ಹೊತ್ತಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಸತ್ತಿರೋರೆಲ್ಲ ಚಿಕ್ಕ ವಯಸ್ಸಿನ ಮಕ್ಕಳು. ತಂದೆ ತಾಯಿ ಮಕ್ಕಳನ್ನ ಎಲ್ಲಿ ಕಳಿಸಬೇಕೋ ಕಳಿಸಬಾರದು ಅನ್ನೋ ಎಚ್ಚರಿಕೆ ವಹಿಸಬೇಕು ಎಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಸರ್, ಇದು ಅಭಿಮಾನ. ಇದು ಯಾರು ಒತ್ತಾಯದಿಂದ ಕರ್ಕೊಂಡು ಹೋಗಿರ್ತಕ್ಕಂಥದ್ದಲ್ಲ. ಇದು ಮಕ್ಕಳು ಯುವಕರಲ್ಲಿ ಅದು ಸಿಕ್ಕಾಪಟ್ಟೆ ಅಭಿಮಾನ ತುಂಬಿರ್ತಕ್ಕಂಥದ್ದು. ಮತ್ತೆ ಮಕ್ಕಳನ್ನ ತಂದೆ ತಾಯಿಗಳು ಕರ್ಕೊಂಡು ಹೋಗ್ಯವ್ರಿ, ಅದನ್ನು ಕೂಡ ನಾನು ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ. ಸಣ್ಣ ಸಣ್ಣ ಮಕ್ಕಳನ್ನ, 5 ವರ್ಷದ ಮಕ್ಕಳನ್ನ, 2 ವರ್ಷದ ಮಕ್ಕಳನ್ನ ಅವೆಲ್ಲವನ್ನು ತಂದೆ ತಾಯಿಗಳು ಕರ್ಕೊಂಡು ಹೋಗಿದ್ದಾರೆ. ಎಷ್ಟು ಹುಚ್ಚು! ನಾವು ಅಟ್ಲೀಸ್ಟ್ ಮಕ್ಕಳಿಗೆ ಗೊತ್ತಿರಲ್ಲ, ಹಿರಿಯರಾದಂಥವ್ರು ಅವರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಮಾಡಬೇಕು. ಪಾನಿಪುರಿ ಮಾರ್ಕೊಂಡು ಕಷ್ಟನೋ ಸುಖನೋ ಹೇಗೋ ಸಂಸಾರ ನಡೆಸ್ತಾ ಇತ್ತು. ಆದರೆ ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಈ ಕುಟುಂಬ ಕಣ್ಣೀರಲ್ಲೇ. ಇಂತಹ ಹೊತ್ತಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಸತ್ತಿರೋರೆಲ್ಲ ಚಿಕ್ಕ ವಯಸ್ಸಿನ ಮಕ್ಕಳು. ತಂದೆ ತಾಯಿ ಮಕ್ಕಳನ್ನ ಎಲ್ಲಿ ಕಳಿಸಬೇಕೋ ಕಳಿಸಬಾರದು ಅನ್ನೋ ಎಚ್ಚರಿಕೆ ವಹಿಸಬೇಕು ಎಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಸರ್, ಇದು ಅಭಿಮಾನ. ಇದು ಯಾರು ಒತ್ತಾಯದಿಂದ ಕರ್ಕೊಂಡು ಹೋಗಿರ್ತಕ್ಕಂಥದ್ದಲ್ಲ. ಇದು ಮಕ್ಕಳು ಯುವಕರಲ್ಲಿ ಅದು ಸಿಕ್ಕಾಪಟ್ಟೆ ಅಭಿಮಾನ ತುಂಬಿರ್ತಕ್ಕಂಥದ್ದು. ಮತ್ತೆ ಮಕ್ಕಳನ್ನ ತಂದೆ ತಾಯಿಗಳು ಕರ್ಕೊಂಡು ಹೋಗ್ಯವ್ರಿ, ಅದನ್ನು ಕೂಡ ನಾನು ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ. ಸಣ್ಣ ಸಣ್ಣ ಮಕ್ಕಳನ್ನ, 5 ವರ್ಷದ ಮಕ್ಕಳನ್ನ, 2 ವರ್ಷದ ಮಕ್ಕಳನ್ನ ಅವೆಲ್ಲವನ್ನು ತಂದೆ ತಾಯಿಗಳು ಕರ್ಕೊಂಡು ಹೋಗಿದ್ದಾರೆ. ಎಷ್ಟು ಹುಚ್ಚು! ನಾವು ಅಟ್ಲೀಸ್ಟ್ ಮಕ್ಕಳಿಗೆ ಗೊತ್ತಿರಲ್ಲ, ಹಿರಿಯರಾದಂಥವ್ರು ಅವರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಮಾಡಬೇಕು. ಪಾನಿಪುರಿ ಮಾರ್ಕೊಂಡು ಕಷ್ಟನೋ ಸುಖನೋ ಹೇಗೋ ಸಂಸಾರ ನಡೆಸ್ತಾ ಇತ್ತು. ಆದರೆ ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಈ ಕುಟುಂಬ ಕಣ್ಣೀರಲ್ಲಿ. ಇಂತಹ ಹೊತ್ತಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಸತ್ತಿರೋರೆಲ್ಲ ಚಿಕ್ಕ ವಯಸ್ಸಿನ ಮಕ್ಕಳು. ತಂದೆ ತಾಯಿ ಮಕ್ಕಳನ್ನ ಎಲ್ಲಿ ಕಳಿಸಬೇಕೋ ಕಳಿಸಬಾರದು ಅನ್ನೋ ಎಚ್ಚರಿಕೆ ವಹಿಸಬೇಕು ಎಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಸರ್, ಇದು ಅಭಿಮಾನ. ಇದು ಯಾರು ಒತ್ತಾಯದಿಂದ ಕರ್ಕೊಂಡು ಹೋಗಿರ್ತಕ್ಕಂಥದ್ದಲ್ಲ. ಇದು ಮಕ್ಕಳು ಯುವಕರಲ್ಲಿ ಅದು ಸಿಕ್ಕಾಪಟ್ಟೆ ಅಭಿಮಾನ ತುಂಬಿರ್ತಕ್ಕಂಥದ್ದು. ಮತ್ತೆ ಮಕ್ಕಳನ್ನ ತಂದೆ ತಾಯಿಗಳು ಕರ್ಕೊಂಡು ಹೋಗ್ಯವ್ರಿ, ಅದನ್ನು ಕೂಡ ನಾನು ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ. ಸಣ್ಣ ಸಣ್ಣ ಮಕ್ಕಳನ್ನ, 5 ವರ್ಷದ ಮಕ್ಕಳನ್ನ, 2 ವರ್ಷದ ಮಕ್ಕಳನ್ನ ಅವೆಲ್ಲವನ್ನು ತಂದೆ ತಾಯಿಗಳು ಕರ್ಕೊಂಡು ಹೋಗಿದ್ದಾರೆ. ಎಷ್ಟು ಹುಚ್ಚು! ನಾವು ಅಟ್ಲೀಸ್ಟ್ ಮಕ್ಕಳಿಗೆ ಗೊತ್ತಿರಲ್ಲ, ಹಿರಿಯರಾದಂಥವ್ರು ಅವರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಮಾಡಬೇಕು. ಪಾನಿಪುರಿ ಮಾರ್ಕೊಂಡು ಕಷ್ಟನೋ ಸುಖನೋ ಹೇಗೋ ಸಂಸಾರ ನಡೆಸ್ತಾ ಇತ್ತು. ಆದರೆ ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಈ ಕುಟುಂಬ ಕಣ್ಣೀರಲ್ಲೇ. ಇಂತಹ ಹೊತ್ತಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಸತ್ತಿರೋರೆಲ್ಲ ಚಿಕ್ಕ ವಯಸ್ಸಿನ ಮಕ್ಕಳು. ತಂದೆ ತಾಯಿ ಮಕ್ಕಳನ್ನ ಎಲ್ಲಿ ಕಳಿಸಬೇಕೋ ಕಳಿಸಬಾರದು ಅನ್ನೋ ಎಚ್ಚರಿಕೆ ವಹಿಸಬೇಕು ಎಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಸರ್, ಇದು ಅಭಿಮಾನ. ಇದು ಯಾರು ಒತ್ತಾಯದಿಂದ ಕರ್ಕೊಂಡು ಹೋಗಿರ್ತಕ್ಕಂಥದ್ದಲ್ಲ. ಇದು ಮಕ್ಕಳು ಯುವಕರಲ್ಲಿ ಅದು ಸಿಕ್ಕಾಪಟ್ಟೆ ಅಭಿಮಾನ ತುಂಬಿರ್ತಕ್ಕಂಥದ್ದು. ಮತ್ತೆ ಮಕ್ಕಳನ್ನ ತಂದೆ ತಾಯಿಗಳು ಕರ್ಕೊಂಡು ಹೋಗ್ಯವ್ರಿ, ಅದನ್ನು ಕೂಡ ನಾನು ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ. ಸಣ್ಣ ಸಣ್ಣ ಮಕ್ಕಳನ್ನ, 5 ವರ್ಷದ ಮಕ್ಕಳನ್ನ, 2 ವರ್ಷದ ಮಕ್ಕಳನ್ನ ಅವೆಲ್ಲವನ್ನು ತಂದೆ ತಾಯಿಗಳು ಕರ್ಕೊಂಡು ಹೋಗಿದ್ದಾರೆ. ಎಷ್ಟು ಹುಚ್ಚು! ನಾವು ಅಟ್ಲೀಸ್ಟ್ ಮಕ್ಕಳಿಗೆ ಗೊತ್ತಿರಲ್ಲ, ಹಿರಿಯರಾದಂಥವ್ರು ಅವರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಮಾಡಬೇಕು. ಪಾನಿಪುರಿ ಮಾರ್ಕೊಂಡು ಕಷ್ಟನೋ ಸುಖನೋ ಹೇಗೋ ಸಂಸಾರ ನಡೆಸ್ತಾ ಇತ್ತು. ಆದರೆ ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಈ ಕುಟುಂಬ ಕಣ್ಣೀರಲ್ಲೇ. ಇಂತಹ ಹೊತ್ತಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಸತ್ತಿರೋರೆಲ್ಲ ಚಿಕ್ಕ ವಯಸ್ಸಿನ ಮಕ್ಕಳು. ತಂದೆ ತಾಯಿ ಮಕ್ಕಳನ್ನ ಎಲ್ಲಿ ಕಳಿಸಬೇಕೋ ಕಳಿಸಬಾರದು ಅನ್ನೋ ಎಚ್ಚರಿಕೆ ವಹಿಸಬೇಕು ಎಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಸರ್, ಇದು ಅಭಿಮಾನ. ಇದು ಯಾರು ಒತ್ತಾಯದಿಂದ ಕರ್ಕೊಂಡು ಹೋಗಿರ್ತಕ್ಕಂಥದ್ದಲ್ಲ. ಇದು ಮಕ್ಕಳು ಯುವಕರಲ್ಲಿ ಅದು ಸಿಕ್ಕಾಪಟ್ಟೆ ಅಭಿಮಾನ ತುಂಬಿರ್ತಕ್ಕಂಥದ್ದು. ಮತ್ತೆ ಮಕ್ಕಳನ್ನ ತಂದೆ ತಾಯಿಗಳು ಕರ್ಕೊಂಡು ಹೋಗ್ಯವ್ರಿ, ಅದನ್ನು ಕೂಡ ನಾನು ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ. ಸಣ್ಣ ಸಣ್ಣ ಮಕ್ಕಳನ್ನ, 5 ವರ್ಷದ ಮಕ್ಕಳನ್ನ, 2 ವರ್ಷದ ಮಕ್ಕಳನ್ನ ಅವೆಲ್ಲವನ್ನು ತಂದೆ ತಾಯಿಗಳು ಕರ್ಕೊಂಡು ಹೋಗಿದ್ದಾರೆ. ಎಷ್ಟು ಹುಚ್ಚು! ನಾವು ಅಟ್ಲೀಸ್ಟ್ ಮಕ್ಕಳಿಗೆ ಗೊತ್ತಿರಲ್ಲ, ಹಿರಿಯರಾದಂಥವ್ರು ಅವರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಮಾಡಬೇಕು. ಪಾನಿಪುರಿ ಮಾರ್ಕೊಂಡು ಕಷ್ಟನೋ ಸುಖನೋ ಹೇಗೋ ಸಂಸಾರ ನಡೆಸ್ತಾ ಇತ್ತು. ಆದರೆ ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಈ ಕುಟುಂಬ ಕಣ್ಣೀರಲ್ಲೇ. ಇಂತಹ ಹೊತ್ತಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಸತ್ತಿರೋರೆಲ್ಲ ಚಿಕ್ಕ ವಯಸ್ಸಿನ ಮಕ್ಕಳು. ತಂದೆ ತಾಯಿ ಮಕ್ಕಳನ್ನ ಎಲ್ಲಿ ಕಳಿಸಬೇಕೋ ಕಳಿಸಬಾರದು ಅನ್ನೋ ಎಚ್ಚರಿಕೆ ವಹಿಸಬೇಕು ಎಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಸರ್, ಇದು ಅಭಿಮಾನ. ಇದು ಯಾರು ಒತ್ತಾಯದಿಂದ ಕರ್ಕೊಂಡು ಹೋಗಿರ್ತಕ್ಕಂಥದ್ದಲ್ಲ. ಇದು ಮಕ್ಕಳು ಯುವಕರಲ್ಲಿ ಅದು ಸಿಕ್ಕಾಪಟ್ಟೆ ಅಭಿಮಾನ ತುಂಬಿರ್ತಕ್ಕಂಥದ್ದು. ಮತ್ತೆ ಮಕ್ಕಳನ್ನ ತಂದೆ ತಾಯಿಗಳು ಕರ್ಕೊಂಡು ಹೋಗ್ಯವ್ರಿ, ಅದನ್ನು ಕೂಡ ನಾನು ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ. ಸಣ್ಣ ಸಣ್ಣ ಮಕ್ಕಳನ್ನ, 5 ವರ್ಷದ ಮಕ್ಕಳನ್ನ, 2 ವರ್ಷದ ಮಕ್ಕಳನ್ನ ಅವೆಲ್ಲವನ್ನು ತಂದೆ ತಾಯಿಗಳು ಕರ್ಕೊಂಡು ಹೋಗಿದ್ದಾರೆ. ಎಷ್ಟು ಹುಚ್ಚು! ನಾವು ಅಟ್ಲೀಸ್ಟ್ ಮಕ್ಕಳಿಗೆ ಗೊತ್ತಿರಲ್ಲ, ಹಿರಿಯರಾದಂಥವ್ರು ಅವರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಮಾಡಬೇಕು. ಪಾನಿಪುರಿ ಮಾರ್ಕೊಂಡು ಕಷ್ಟನೋ ಸುಖನೋ ಹೇಗೋ ಸಂಸಾರ ನಡೆಸ್ತಾ ಇತ್ತು. ಆದರೆ ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಈ ಕುಟುಂಬ ಕಣ್ಣೀರಲ್ಲೇ. ಇಂತಹ ಹೊತ್ತಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ.
ಸತ್ತಿರೋರೆಲ್ಲ ಚಿಕ್ಕ ವಯಸ್ಸಿನ ಮಕ್ಕಳು. ತಂದೆ ತಾಯಿ ಮಕ್ಕಳನ್ನ ಎಲ್ಲಿ ಕಳಿಸಬೇಕು ಕಳಿಸಬಾರದು ಅನ್ನೋ ಎಚ್ಚರಿಕೆ ವಹಿಸಬೇಕು ಎಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಸರ್, ಇದು ಅಭಿಮಾನ. ಇದು ಯಾರು ಒತ್ತಾಯದಿಂದ ಕರ್ಕೊಂಡು ಹೋಗಿರ್ತಕ್ಕಂಥದ್ದಲ್ಲ. ಇದು ಮಕ್ಕಳು ಯುವಕರಲ್ಲಿ ಅದು ಸಿಕ್ಕಾಪಟ್ಟೆ ಅಭಿಮಾನ ತುಂಬಿರ್ತಕ್ಕಂಥದ್ದು. ಮತ್ತೆ ಮಕ್ಕಳನ್ನ ತಂದೆ ತಾಯಿಗಳು ಕರ್ಕೊಂಡು ಹೋಗ್ಯವ್ರಿ, ಅದನ್ನು ಕೂಡ ನಾನು ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ. ಸಣ್ಣ ಸಣ್ಣ ಮಕ್ಕಳನ್ನ, 5 ವರ್ಷದ ಮಕ್ಕಳನ್ನ, 2 ವರ್ಷದ ಮಕ್ಕಳನ್ನ ಅವೆಲ್ಲವನ್ನೂ ತಂದೆ ತಾಯಿಗಳು ಕರ್ಕೊಂಡು ಹೋಗಿದ್ದಾರೆ. ಎಷ್ಟು ಹುಚ್ಚು! ನಾವು ಅಟ್ಲೀಸ್ಟ್ ಮಕ್ಕಳಿಗೆ ಗೊತ್ತಿರಲ್ಲ, ಹಿರಿಯರಾದಂಥವ್ರು ಅವರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಮಾಡಬೇಕು. ಪಾನಿಪುರಿ ಮಾರ್ಕೊಂಡು ಕಷ್ಟನೋ ಸುಖನೋ ಹೇಗೋ ಸಂಸಾರ ನಡೆಸ್ತಾ ಇತ್ತು. ಆದರೆ ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಈ ಕುಟುಂಬ ಕಣ್ಣೀರಲ್ಲೇ ಇಂತಹ ಹೊತ್ತಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಸತ್ತಿರೋರೆಲ್ಲ ಚಿಕ್ಕ ವಯಸ್ಸಿನ ಮಕ್ಕಳು. ತಂದೆ ತಾಯಿ ಮಕ್ಕಳನ್ನ ಎಲ್ಲಿ ಕಳಿಸಬೇಕು ಕಳಿಸಬಾರದು ಅನ್ನೋ ಎಚ್ಚರಿಕೆ ವಹಿಸಬೇಕು ಎಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಸರ್, ಇದು ಅಭಿಮಾನ. ಇದು ಯಾರು ಒತ್ತಾಯದಿಂದ ಕರ್ಕೊಂಡು ಹೋಗಿರ್ತಕ್ಕಂಥದ್ದಲ್ಲ. ಇದು ಮಕ್ಕಳು ಯುವಕರಲ್ಲಿ ಅದು ಸಿಕ್ಕಾಪಟ್ಟೆ ಅಭಿಮಾನ ತುಂಬಿರ್ತಕ್ಕಂಥದ್ದು. ಮತ್ತೆ ಮಕ್ಕಳನ್ನ ತಂದೆ ತಾಯಿಗಳು ಕರ್ಕೊಂಡು ಹೋಗ್ಯವ್ರಿ, ಅದನ್ನು ಕೂಡ ನಾನು ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ. ಸಣ್ಣ ಸಣ್ಣ ಮಕ್ಕಳನ್ನ, 5 ವರ್ಷದ ಮಕ್ಕಳನ್ನ, 2 ವರ್ಷದ ಮಕ್ಕಳನ್ನ ಅವೆಲ್ಲವನ್ನೂ ತಂದೆ ತಾಯಿಗಳು ಕರ್ಕೊಂಡು ಹೋಗಿದ್ದಾರೆ. ಎಷ್ಟು ಹುಚ್ಚು! ನಾವು ಅಟ್ಲೀಸ್ಟ್ ಮಕ್ಕಳಿಗೆ ಗೊತ್ತಿರಲ್ಲ, ಹಿರಿಯರಾದಂಥವ್ರು ಅವರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಮಾಡಬೇಕು. ಪಾನಿಪುರಿ ಮಾರ್ಕೊಂಡು ಕಷ್ಟನೋ ಸುಖನೋ ಹೇಗೋ ಸಂಸಾರ ನಡೆಸ್ತಾ ಇತ್ತು. ಆದರೆ ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಈ ಕುಟುಂಬ ಕಣ್ಣೀರಲ್ಲೇ ಇಂತಹ ಹೊತ್ತಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಸತ್ತಿರೋರೆಲ್ಲ ಚಿಕ್ಕ ವಯಸ್ಸಿನ ಮಕ್ಕಳು. ತಂದೆ ತಾಯಿ ಮಕ್ಕಳನ್ನ ಎಲ್ಲಿ ಕಳಿಸಬೇಕು ಕಳಿಸಬಾರದು ಅನ್ನೋ ಎಚ್ಚರಿಕೆ ವಹಿಸಬೇಕು ಎಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಸರ್, ಇದು ಅಭಿಮಾನ. ಇದು ಯಾರು ಒತ್ತಾಯದಿಂದ ಕರ್ಕೊಂಡು ಹೋಗಿರ್ತಕ್ಕಂಥದ್ದಲ್ಲ. ಇದು ಮಕ್ಕಳು ಯುವಕರಲ್ಲಿ ಅದು ಸಿಕ್ಕಾಪಟ್ಟೆ ಅಭಿಮಾನ ತುಂಬಿರ್ತಕ್ಕಂಥದ್ದು. ಮತ್ತೆ ಮಕ್ಕಳನ್ನ ತಂದೆ ತಾಯಿಗಳು ಕರ್ಕೊಂಡು ಹೋಗ್ಯವ್ರಿ, ಅದನ್ನು ಕೂಡ ನಾನು ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ. ಸಣ್ಣ ಸಣ್ಣ ಮಕ್ಕಳನ್ನ, 5 ವರ್ಷದ ಮಕ್ಕಳನ್ನ, 2 ವರ್ಷದ ಮಕ್ಕಳನ್ನ ಅವೆಲ್ಲವನ್ನೂ ತಂದೆ ತಾಯಿಗಳು ಕರ್ಕೊಂಡು ಹೋಗಿದ್ದಾರೆ. ಎಷ್ಟು ಹುಚ್ಚು! ನಾವು ಅಟ್ಲೀಸ್ಟ್ ಮಕ್ಕಳಿಗೆ ಗೊತ್ತಿರಲ್ಲ, ಹಿರಿಯರಾದಂಥವ್ರು ಅವರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಮಾಡಬೇಕು. ಪಾನಿಪುರಿ ಮಾರ್ಕೊಂಡು ಕಷ್ಟನೋ ಸುಖನೋ ಹೇಗೋ ಸಂಸಾರ ನಡೆಸ್ತಾ ಇತ್ತು. ಆದರೆ ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಈ ಕುಟುಂಬ ಕಣ್ಣೀರಲ್ಲೇ ಇಂತಹ ಹೊತ್ತಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಸತ್ತಿರೋರೆಲ್ಲ ಚಿಕ್ಕ ವಯಸ್ಸಿನ ಮಕ್ಕಳು. ತಂದೆ ತಾಯಿ ಮಕ್ಕಳನ್ನ ಎಲ್ಲಿ ಕಳಿಸಬೇಕು ಕಳಿಸಬಾರದು ಅನ್ನೋ ಎಚ್ಚರಿಕೆ ವಹಿಸಬೇಕು ಎಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಸರ್, ಇದು ಅಭಿಮಾನ. ಇದು ಯಾರು ಒತ್ತಾಯದಿಂದ ಕರ್ಕೊಂಡು ಹೋಗಿರ್ತಕ್ಕಂಥದ್ದಲ್ಲ. ಇದು ಮಕ್ಕಳು ಯುವಕರಲ್ಲಿ ಅದು ಸಿಕ್ಕಾಪಟ್ಟೆ ಅಭಿಮಾನ ತುಂಬಿರ್ತಕ್ಕಂಥದ್ದು. ಮತ್ತೆ ಮಕ್ಕಳನ್ನ ತಂದೆ ತಾಯಿಗಳು ಕರ್ಕೊಂಡು ಹೋಗ್ಯವ್ರಿ, ಅದನ್ನು ಕೂಡ ನಾನು ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ. ಸಣ್ಣ ಸಣ್ಣ ಮಕ್ಕಳನ್ನ, 5 ವರ್ಷದ ಮಕ್ಕಳನ್ನ, 2 ವರ್ಷದ ಮಕ್ಕಳನ್ನ ಅವೆಲ್ಲವನ್ನೂ ತಂದೆ ತಾಯಿಗಳು ಕರ್ಕೊಂಡು ಹೋಗಿದ್ದಾರೆ. ಎಷ್ಟು ಹುಚ್ಚು! ನಾವು ಅಟ್ಲೀಸ್ಟ್ ಮಕ್ಕಳಿಗೆ ಗೊತ್ತಿರಲ್ಲ, ಹಿರಿಯರಾದಂಥವ್ರು ಅವರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಮಾಡಬೇಕು. ಪಾನಿಪುರಿ ಮಾರ್ಕೊಂಡು ಕಷ್ಟನೋ ಸುಖನೋ ಹೇಗೋ ಸಂಸಾರ ನಡೆಸ್ತಾ ಇತ್ತು. ಆದರೆ ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಈ ಕುಟುಂಬ ಕಣ್ಣೀರಲ್ಲೇ